ಸಿದ್ದರಾಮಯ್ಯ ಅವರಿಗೆ ದಮ್ಮಿದ್ರೆ ಹಿಂದೂ ರಾಷ್ಟ್ರ ಆಗೋದನ್ನ ತಡಿಲಿ ನೋಡೋಣ. ಹಿಜಾಬ್ ಹಿಂದೆ ಹೋಗೋ ಮೂಲಕವಾಗಿ ಸರ್ಕಾರ ನಡೀತಾ ಇದೆ, ಹುಚ್ಚು ಸರ್ಕಾರ ಇದು ಅಂತೆಲ್ಲ ಬಿಜೆಪಿಗರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾಜ್ಯದಲ್ಲಿ ಜೋರಾಗಿದೆ ಹಿಜಾಬ್ ಸಂಘರ್ಷ. ಸಿದ್ದರಾಮಯ್ಯಗೆ ದಮ್ ಇದ್ರೆ ಹಿಂದೂ ರಾಷ್ಟ್ರ ಆಗುವುದನ್ನು ತಡಿಲಿ. ಸರ್ಕಾರದ ವಿರುದ್ಧ ಕೇಸರಿ ಪಡೆ ಈಗ ಮುಗಿಬಿದ್ದಿದೆ. ಸಿದ್ದರಾಮಯ್ಯ ಅವರಿಗೆ ಸವಾಲನ್ನ ಹಾಕ್ತಾ ಇದೆ, ಹಿಂದೂ ರಾಷ್ಟ್ರ ಆಗೋದನ್ನ ತಡಿಲಿ ನೋಡೋಣ ಅಂತ. ಸಿದ್ದರಾಮಯ್ಯ ಸರ್ಕಾರ ಹುಚ್ಚು ಮೊಹಮ್ಮದ್ನ ಸರ್ಕಾರದಂತೆ ವರ್ತನೆ ಮಾಡ್ತಾ ಇದೆ. ಹಿಜಾಬ್ ಹಿಂದೆ ತಿರುಗುವ ಸರ್ಕಾರ ಇದು ಹೆಚ್ಚು ದಿನ ಉಳಿಯೋಲ್ಲ. ಅಲ್ಪಸಂಖ್ಯಾತರ ಓಟುಗಳು ಇಲ್ಲದೆ ಕಾಂಗ್ರೆಸ್ ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ಆ ಕಾರಣಕ್ಕಾಗಿ ಮುಸ್ಲಿಮರ ಓಲೈಕೆಗಾಗಿ ನಿರಂತರವಾದಂತಹ ಹೇಳಿಕೆಗಳು, ಪ್ರಯತ್ನಗಳು ನಡೀತಾನೆ ಹೋಗ್ತಾ ಇರುತ್ತೆ. ಯಾವತ್ತೂ ಕಾಂಗ್ರೆಸ್ ಬಹುಸಂಖ್ಯಾತರ ರಾಜಕಾರಣ ಮಾಡಿಲ್ಲ, ಮನಸ್ಸಿಗೆ ಬಂದಂತೆ ರಾಜಕಾರಣ ಮಾಡೋದೇ ಅವರ ಒಂದು ಚಾಳಿ ಅಂತೆಲ್ಲ ಕಾಂಗ್ರೆಸ್ ವಿರುದ್ಧ ಬಿಜೆಪಿಗರು ಹರಿಹಾಯ್ದಿದ್ದಾರೆ. ಟಿಪ್ಪು ಈ ರಾಜ್ಯದ ಜನತೆ ತೆಗೆದಿಟ್ಟಂತಹ ವ್ಯಕ್ತಿ, ಈ ರಾಜ್ಯವನ್ನ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ತೊಂದರೆಗೀಡು ಮಾಡಿದಂತಹ ವ್ಯಕ್ತಿ. ಆದರೆ ಆತನನ್ನೇ ಹೊತ್ತಿ ಮೆರೆಸುವಂತಹ, ಟಿಪ್ಪು ಜಯಂತಿ ಮಾಡ್ತೀವಿ ಅನ್ನುವಂತಹ ಧೋರಣೆ ಇರುವಂತಹ ಸರ್ಕಾರ ಇದು. ಇವರಿಂದ ಇನ್ನೇನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ? ಜನತೆ ಇವರಿಗೆ ಹೇಗೆ ಉತ್ತರ ಕೊಡಬೇಕು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಬೇಕು ಅನ್ನುವಂತಹ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿರುವಂಥದ್ದು, ಕಾಂಗ್ರೆಸ್ನವರು ಹೇಳಿಕೆ ಕೊಟ್ಟಿರೋ ರೀತಿ ಇದೆಯಲ್ಲ, ಯಾರು ಯಾವುದೇ ಡ್ರೆಸ್ ಅನ್ನು ಬೇಕಾದರೂ ಹಾಕ್ಕೊಂಡು ಹೋಗ್ಬೋದು ಅಂತ. ಮುಂದಿನ ದಿವಸದಲ್ಲಿ ತುಂಬ ಆತಂಕಕಾರಿ ಬೆಳವಣಿಗೆಗೆ ಇದು ಕಾರಣ ಆಗುತ್ತೆ. ಅವ್ರು ಹಿಜಾಬ್ ಹಾಕೊಂಡ್ಬರ್ತಾರೆ, ನಮ್ಮವ್ರು ಕೇಸರಿ ಶಾಲ್ ಹಾಕೊಂಡು. ಸರ್ಕಾರ ಇರುವುದಂತಕ್ಕೆ ಒಂದು ಚೌಕಟ್ಟಿನಲ್ಲಿ ಆಡಳಿತವನ್ನು ನಡೆಸಲಿಕ್ಕೆ. ಆ ಚೌಕಟ್ಟಿನ ಕಲ್ಪನೆಯೇ ಸರ್ಕಾರಕ್ಕೆ ಇಲ್ಲ ಅಂತಾದರೆ, ಆ ಚೌಕಟ್ಟಿನ ಒಳಗಡೆ ಇರಬೇಕು, ಒಂದು ವ್ಯವಸ್ಥೆಯನ್ನು ತೊಗೊಂಡು ಹೋಗಬೇಕು ಅಂತಕ್ಕಂಥ ನಂಬಿಕೆನೇ ಸರ್ಕಾರಕ್ಕೆ ಇಲ್ಲ ಅಂತಾದರೆ ಸರ್ಕಾರ ಇದೆ ಅಂತ ನನಗೇನು ಅನಿಸ್ತಾ ಇಲ್ಲ. ಶಾಲಾ ಕಾಲೇಜುಗಳಿಗೆ ಸರ್ಕಾರ ಇಷ್ಟು ದಿವಸಗಳ ಕಾಲ ಒಂದು ಯೂನಿಫಾರ್ಮ್ ಅನ್ನು ತೀರ್ಮಾನ ಮಾಡಿದೆ. ಅದು ಎಲ್ಲ ಕಾಲೇಜುಗಳಲ್ಲಿಯೂ ಎಲ್ಲ ಶಾಲೆಗಳು ಎಲ್ಲೆಲ್ಲಿದೆ ಅದು ಆ ಯೂನಿಫಾರ್ಮ್ ಅದು ಅಲ್ಲಿರಬೇಕು. ಅದರ ಬದಲು ಯಾರು ಯಾವ ಡ್ರೆಸ್ ಬೇಕಾದ್ರೂ ಹಾಕೊಂಡು ಹೋಗ್ಬೋದು ಅನ್ನುವಂಥ ಒಂದು ಬೇಕಾಬಿಟ್ಟಿ ಹೇಳಿಕೆಗಳನ್ನು ಕೊಡ್ತಕ್ಕಂಥ ರೀತಿ ಇದೆಯಲ್ಲ, ಇದು ತುಂಬ ಆಘಾತಕ್ಕೆ ಈಡು ಮಾಡುತ್ತೆ. ಇದು ಸರಿಯಲ್ಲ. ಕಾಂಗ್ರೆಸ್ಸಿನ ಈ ಧೋರಣೆ ಸರಿಯಲ್ಲ. ಹಿಂದೂ ರಾಷ್ಟ್ರ ಅಲ್ಲ ಅಂತ ಪೇಜಾವರ ಶ್ರೀಗಳು ಹೇಳಿದ ಹೇಳಿಕೆಗೆ ಇದನ್ನು ಮಾಡಿದ್ರು. ಒಂದು ಬಿಡೋದಿಲ್ಲ. ಎರಡನೇದು ದಮ್ ಇದ್ರೆ ತಡೀಲಿ ಸಿದ್ದರಾಮಯ್ಯ ಹಿಂದೂ ರಾಷ್ಟ್ರ ಆಗೋದನ್ನು. ನಾನು ಹೇಳಿದ್ದನ್ನು ಬರ್ಕೊಳ್ಳಿ. ಸಿದ್ದರಾಮಯ್ಯನಿಗೆ ದಮ್ ಇದ್ರೆ ಹಿಂದೂ ರಾಷ್ಟ್ರ ಮಾಡೋದನ್ನ ತಡೀಲಿ. ದಮ್ ಇದ್ರೆ ತಡೀಲಿ ಸಿದ್ದರಾಮಯ್ಯ ಹಿಂದೂ ರಾಷ್ಟ್ರ ಆಗೋದನ್ನು. ನಾನು ಹೇಳಿದ್ದನ್ನು ಬರ್ಕೊಳ್ಳಿ. ಸಿದ್ದರಾಮಯ್ಯನಿಗೆ ದಮ್ ಇದ್ರೆ ಹಿಂದೂ ರಾಷ್ಟ್ರ ಮಾಡೋದನ್ನ ತಡೀಲಿ. ದಮ್ಮಿದ್ರೆ ಹಿಂದೂ ರಾಷ್ಟ್ರ ಆಗೋದನ್ನ ತಡಿಲಿ ನೋಡೋಣ ಸಿದ್ದರಾಮಯ್ಯ ಅಂತ ಅನಂತ್ ಕುಮಾರ್ ಹೆಗಡೆ ಸವಾಲನ್ನ ಹಾಕಿದ್ದಾರೆ. ಮತ್ತು ಹಿಜಾಬ್ ವಿಚಾರವಾಗಿ ಅವರು ತೆಗೆದುಕೊಂಡಿರುವಂತಹ ನಿಲುವು ಮುಸ್ಲಿಮರ ಓಲೈಕೆಗಾಗಿಯೇ ಮಾಡ್ತಾ ಇರುವಂತಹ ಒಂದು ಪ್ರಯತ್ನವಾಗಿದೆ. ಯಾವತ್ತೂ ಕೂಡ ಅವರು ಹಿಂದೂಗಳ ಪರವಾಗಿ ಅಥವಾ ಹಿಂದೂ ಬಗ್ಗೆ ಚಿಂತನೆಯನ್ನೇ ನಡೆಸೋದಿಲ್ಲ. ಬರೀ ಟಿಪ್ಪು ಜಯಂತಿಯನ್ನ ಮಾಡುವಂತಹದ್ದು, ಹಿಜಾಬನ್ನ ವಾಪಸ್ ತರ್ತೀವಿ, ನೀವು ಬೇಕಾದ ಡ್ರೆಸ್ಸನ್ನು ಹಾಕೊಳ್ಳಿ ಅಂತ ಹೇಳೋದು. ಇವರು ಅದನ್ನ ಮಾಡ್ತಾರೆ ಅನ್ನೋದಾದ್ರೆ ಮತ್ತೊಂದು ಸೈಡ್ ಕೇಸರಿಯನ್ನ ಹಾಕೊಂಡು ಬರಲ್ಲ ಅನ್ನುವಂತಹ ಒಂದು ಪರಿಸ್ಥಿತಿ ಏನಿರಲ್ವಲ್ಲ, ಅದು ಕೂಡ ಆಗುತ್ತಲ್ವಾ ಅಂತ ಪ್ರಶ್ನಿಸಿದ್ದಾರೆ.